ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೀವಿ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಾಗ ಬೆಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಬಗ್ಗೆ ಒಂದು ಟ್ಯುಟೋರಿಯಲ್ ಮಾಡತ್ನು. ಈ ಒಂದು ಟ್ಯುಟೋರಿಯಲ್ ಬಂದುಬಿಟ್ಟು ನೀವು ಯಾರೆಲ್ಲ ಎಡಿಟಿಂಗ್ ಮಾಡ್ಬೇಕಂತೇಳಿ ಅನ್ಕೊಂಡಿರಲಿ ಮತ್ತು ಯಾರೆಲ್ಲ ಬೆಸ್ಟ್ ಅಪ್ಲಿಕೇಶನ್ಗಳನ್ನ ಹುಡುಕ್ತಿರ್ತಿರಲಿ ಪ್ಲೇಸ್ಟೋರ್ದಾಗ. ಸೊ ಫ್ರೆಂಡ್ಸ್, ಈಗ ಕ್ಯಾಪ್ಕಟ್ ಆಗಿರ್ಬೋದು, VN ಆಗಿರ್ಬೋದು, ಸ್ನ್ಯಾಪ್ಚೀಟ್ ಅಂದ್ರೆ ಯಾವ ಅಲಾಡ್ ಮೋಷನ್ ಆಗಿರ್ಬೋದು, ಕೈನ್ ಮಾಸ್ಟರ್ ಆಗಿರ್ಬೋದು, ಹಂಗೆ ಈ ಥರದ ಅಪ್ಲಿಕೇಶನ್ಗಳನ್ನ ಏನು ಹುಡುಕಿ ನೀವು ಆಲ್ರೆಡಿ ಮಾಡತ್ತಿರ್ತೀರಿ ಈಗ. ಸೊ ಫ್ರೆಂಡ್ಸ್, ಇದ್ರೊಳಗೆ ಬಂದುಬಿಟ್ಟು ಇದೇ ಥರ ಒಂದು ಚಲೋ ಅಪ್ಲಿಕೇಶನ್ ಒಳಗೆ ಬಂದುಬಿಟ್ಟು ಬೆಸ್ಟ್ ಅಪ್ಲಿಕೇಶನ್ ಇನ್ನೊಂದು ಬಂದೈತಿ. ಆ ಒಂದು ಅಪ್ಲಿಕೇಶನ್ ಬಗ್ಗೆ ಇವತ್ತಿನ ಒಂದು ವಿಡಿಯೋದಾಗ ತಿಳಿಸ್ಕೊಡತ್ನು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಪೂರ್ತಿಯಾಗಿ ನೀವು ತಿಳ್ಕೊಂಡ್ರಪ್ಪ, ನೋಡಿದ್ರಪ್ಪ, ಈ ಒಂದು ವಿಡಿಯೋ ಅರ್ಥ ಆತಪ್ಪ ಅಂದ್ರೆ ನಿಮಗೆ ಒಂದು ಐಡಿಯಾ ಬರ್ತೈತಿ. ಈ ಒಂದು ಅಪ್ಲಿಕೇಶನ್ದ ಈ ಥರ ನಾವು ಎಡಿಟ್ ಮಾಡ್ಬೋದು, ಇದನ್ನ ಅಪ್ಲಿಕೇಶನ್ ನಾವು ಡೌನ್ಲೋಡ್ ಮಾಡ್ಬೋದು ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಲಾಸ್ಟಿಗೆ ಈ ಒಂದು ಅಪ್ಲಿಕೇಶನ್ ಹೇಳ್ತನು, ಈ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡಾತ್, ನಿಮಗೆ ಅಪ್ಡೇಟ್ ಕೊಡಾತ್ನು. ಅದನ್ನು ಯಾವ ಥರ ಯೂಸ್ ಮಾಡ್ಬೇಕಂತೇಳಿ ನೀವು ಏನು ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ ನೆಕ್ಸ್ಟ್ ಒಂದು ವಿಡಿಯೋದಾಗ ಪಾರ್ಟ್ ಒಂದು ವಿಡಿಯೋದಾಗ ಅದನ್ನು ನಾನು ಪೂರ್ತಿಯಾಗಿ ಓಪನ್ ಮಾಡಿ ಯಾವ ಥರ ಅದನ್ನು ಓಪನ್ ಮಾಡಬೇಕು, ಯೂಸ್ ಮಾಡಬೇಕು, ಓಪನ್ ಮಾಡಬೇಕು, ಎಡಿಟ್ ಮಾಡಬೇಕು ಅಂತೇಳಿ ಪ್ರತಿಯೊಂದು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳ್ತೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಅಂತೇಳಿ. ಅಪ್ಲಿಕೇಶನ್ನ ಈಗ ಹೇಳೋದಿಲ್ಲ, ನಿಮಗೆ ಲಾಸ್ಟಿಗೆ ಪ್ಲೇಸ್ಟೋರ್ದಾಗ ಹೋಗ್ಬಿಟ್ಟು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಸ್ಪೆಷಾಲಿಟಿ ಏನಪ್ಪ ಅಂದ್ರೆ ಈಗ ನೀವು ಹೆಂಗೆ ಕ್ಯಾಪ್ಕಟ್ನ್ಯಾಗ VNದಾಗ ಕೆಲವೊಂದಿಷ್ಟು ಎಫೆಕ್ಟ್ಗಳನ್ನ ನೀವಾಗೆ ತಯಾರಿಸ್ಕೋತೀರಿ. ಅಲಾಡ್ ಮೋಷನ್ದಾಗ ನೀವಾಗೆ ಏನು ಸೇಕ್ ಎಫೆಕ್ಟ್ ಆಗಿರ್ಬೋದು, ಟೈಟಲ್ ಎಫೆಕ್ಟ್ ಆಗಿರ್ಬೋದು, ಏನೋ ನೀವಾಗೆ ಓನಾಗಿ ತಯಾರಿಸ್ಬೋದು. ಅಥವಾ ಅವಕ್ಕೆ ಅಂತೇಳಿ XML ಫೈಲ್ ಎಫೆಕ್ಟ್ಗಳು, ವಿಡಿಯೋಗಳು ಇರ್ತಾವೆ ಟ್ರೆಂಡಿಂಗ್ದಾಗಿರ್ಬೋದು, ಯಾವುದೋ ಒಂದು ಅವನ್ನ ಆಲ್ರೆಡಿ ಮಾಡಿಟ್ಟಿರ್ತಾರೆ ವೆಬ್ಸೈಟ್ನಾಗ ಆಗಿರ್ಬೋದು, ಯಾವುದೋ ಒಂದು ಫೈಲ್ ಫೋಲ್ಡ್ರದಾಗತ್ತು. ಅವನೇನು ಮಾಡ್ತೀರಪ್ಪ, ನೀವು ಯೂಸ್ ಮಾಡ್ತೀರಿ ಡೈರೆಕ್ಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ದಾಗ ಹಾಕೊಂಡು. ಸೊ ಫ್ರೆಂಡ್ಸ್, ಅದೇ ಥರನ ಈ ಒಂದು ಅಪ್ಲಿಕೇಶನ್ದಾಗ ಅವು ಅಲ್ಲೇ ಇರ್ತಾವೆ. ನೀವು ಯಾವುದೋ ಥರ ತರ್ಡ್ ಪಾರ್ಟಿ ವೆಬ್ಸೈಟ್ನಾಗ ಹೋಗಿ ಎಫೆಕ್ಟ್ಗಳನ್ನ ಅಲ್ಲಿಂದ ಡೈರೆಕ್ಟಾಗಿ ನೀವು ಕ್ಯಾಚಪ್ ಮಾಡ್ಕೊಂಡು ನೀವು ಒಂದು ಅಪ್ಲಿಕೇಶನ್ದಾಗ ತೊಗೊಂಡ್ಬರೋದು. ಸೊ ಫ್ರೆಂಡ್ಸ್, ಆ ಥರ ಪ್ರೊಸೀಜರ್ ಏನೂ ಇರೋದಿಲ್ಲ ಇದ್ರಾಗ. ನೀವು ಕ್ಯಾಪ್ಕಟ್ನಾಗೆಲ್ಲ ಪ್ರೊಸೀಜರ್ ಅದೇ ಥರ ಐತಿ. ಕ್ಯಾಪ್ಕಟ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅವ್ರಿಗಂತೂ ಗೊತ್ತಾಕತ್ತಿದ್ರಾಗ. ಮತ್ತು ಅಲಾಡ್ ಮಿಷನ್ದಾಗೂ ಹಂಗೆ ಸೇಮ್ ಅಲ್ಲಿ ಎಫೆಕ್ಟ್ಗಳು ಸಿಗೋದು ಡೈರೆಕ್ಟ್ ನಾವು ಯಾರು ತಯಾರಿಸಿದ್ದು ಇಟ್ಕೊಂಡು ಯೂಸ್ ಮಾಡ್ತೀವಿ ನಾವು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ದಾಗ ನಾ ಹೇಳುವಂಥ ಅಪ್ಲಿಕೇಶನ್ದಾಗ ನಿಮಗೆಲ್ಲ ಟ್ರೆಂಡಿಂಗದು ಎಲ್ಲ ಅಲ್ಲೇ ಇರ್ತಾವೆ. ಎಫೆಕ್ಟ್ಗಳಾಗಿರ್ಬೋದು, ಟ್ಯೂಟೋರಿಯಲ್ ಟೆಂಪ್ಲೇಟ್ಸ್, ಅಂದರೆ ನೀವು ಎಡಿಟಿಂಗ್ ಎಲ್ಲ ಥರ ಎಡಿಟಿಂಗ್ ಸಿಸ್ಟಮ್ ಟ್ರೆಂಡಿಂಗ್ನ ಏನೇನು ಬರ್ತೈತಿಲ್ಲ ಎಲ್ಲನೂ ಅಲ್ಲಿ ಆಟೋಮೆಟಿಕ್ಲಿ ಬಂದು ಸ್ಟೋರ್ ಆಕಾವು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಸ್ಪೆಷಲಿಟಿ ಅಂದ್ರೆ ಇದೆ. ನಾ ಅದಕ್ಕೆ ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಸಜೆಷನ್ ಮಾಡತ್ತೀನಿ. ಮತ್ತು ನೀವು ಕೇಳ್ಬೋದು ಇದೇ ಥರ ಅಪ್ಲಿಕೇಶನ್ಗಳು ಮತ್ತೆ ಯಾವ ಇರ್ಬೋದು ಅಂತೇಳಿ. ಸೊ ಫ್ರೆಂಡ್ಸ್, ನಾನು ನೋಡಿದ್ರೊಳಗೆ ಬಂದ ಈ ರೀಸೆಂಟಾಗಿ ಈ ಒಂದು ಅಪ್ಲಿಕೇಶನ್ ಭಾಳ ಬೆಂಕಿ ಐತಿ. ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡಿರಿ. ನಿಮ್ಗೇನೋ ಯೂಸ್ ಮಾಡೋದು ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವು ಇದನ್ನ ಅಪ್ಲಿಕೇಶನ್ ಕೇಳಾಕತ್ತೀವಿ ಇವತ್ತು ನಿಮ್ಗೇನು ಅನಿಸಿತಪ್ಪ ಅಂದ್ರೆ ನನಗೆ ಕಮೆಂಟ್ ಮಾಡಿರಿ. ನಾ ಆದಷ್ಟು ಇದೇ ಒಂದು ವಿಡಿಯೋನ ಪಾರ್ಟ್ 2 ಮಾಡ್ಕೊಂಡು ಬರ್ತೀನಿ. ಅಂದ್ರೆ ವಿಡಿಯೋ ಎಡಿಟಿಂಗ್ನ ಯಾವ ಥರ ಮಾಡೋದು, ಯಾವ ಥರ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ ಯೂಸ್ ಮಾಡೋದು ಅಂತೇಳಿ. ಸೊ ಫ್ರೆಂಡ್ಸ್, ಅಪ್ಲಿಕೇಶನ್ ಭಾಳ ಇಷ್ಟ ಆಗೈತಿ ನಿಮಗೂ, ನನಗಂತೂ ಭಾಳ ಇಷ್ಟ ಆಗೈತಿ. ನಮ್ಮ ಫ್ರೆಂಡ್ಸ್ಗಳು ನನಗೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಹೇಳಿದರು. ಅದಕ್ಕೆ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ನಿಮ್ಗೆ ಹೇಳಕತ್ತಾನೆ. ಮತ್ತು ಇದ್ರೊಳಗೆ ಇದು ಅಷ್ಟೇ ಅಲ್ಲ, ನೀವು ವಿಡಿಯೋ ಎಡಿಟಿಂಗ್ ಒಳಗೆ ಬಂದು ನೀವಾಗೆ ಸ್ವಂತ ಫೈಲ್ಗಳನ್ನ ತಯಾರಿಸ್ಕೊಂಡು ನೀವು ಅಲ್ಲಿ ಸ್ಟೋರ್ ಮಾಡ್ಬೋದು. ಅದು ಅಪ್ಲಿಕೇಶನ್ದಾಗ ನೀವು ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು ಅಲ್ಲಿ. ಅಂದರೆ ಇನ್ನೊಬ್ರು ಯಾರು ಯೂಸ್ ಮಾಡಲಿ ಅನ್ನೋ ಸಲುವಾಗಿ ನೀವು ಕೂಡ ಹಂಗೆ ಸ್ಟೋರ್ ಮಾಡಿ ಇಡ್ಬೋದು, ಅಥವಾ ನೀವೇ ಯೂಸ್ ಮಾಡ್ಬೋದು ಆ ಒಂದು ಟೆಂಪ್ಲೇಟ್ಸ್ಗಳ್ನ. ಸೊ ಫ್ರೆಂಡ್ಸ್, ವಿಡಿಯೋ ಎಡಿಟಿಂಗ್ ಒಳಗೆ ಬಂದ ಇತ್ತೀಚೆಗೆ 2024 ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ತೀನಿ. ವಿಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ನಾಗ ಶೇರ್ ಮಾಡಿರಿ. ಮತ್ತು ವಿಡಿಯೋದ ಹೇಳಿದ್ನಿ ಲಾಸ್ಟಿಗೆ ಈ ಒಂದು ಅಪ್ಲಿಕೇಶನ್ ಹೆಸರು ಹೇಳ್ತೀನಿ ಅಂತೇಳಿ. ಸೊ ಫ್ರೆಂಡ್ಸ್, ನಾನು ಈ ಪ್ಲೇಸ್ಟೋರ್ ಓಪನ್ ಮಾಡ್ತೀನಿ. ಪ್ಲೇಸ್ಟೋರ್ನ ಓಪನ್ ಮಾಡಿ ಅಲ್ಲಿ ಮ್ಯಾಲೆ ಸರ್ಚ್ ಬಾರ್ದಾಗ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಅಲ್ಲಿ ನಾವು ನೋಡ್ಬೋದು ನೀವು ಲಿಕ್ಕಿ ವಿಡಿಯೋ ಮೇಕರ್ ಅಂತೇಳಿ ಸರ್ಚ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇನ್ನೊಂದು ಸಲ ಬೇಕಾದ್ರೆ ವಿಡಿಯೋನ ಸ್ಕಿಪ್ ಮಾಡ್ಕೊಂಡು ನೋಡಿರಿ ರಿವರ್ಸ. ನೀವು ಇಲ್ಲೇ ಫ್ಲಿಕ್ಲಿ ಕನ್ನಡ ವಿಡಿಯೋ ಮೇಕರ್ ಅಂದರೆ ಈ ಒಂದು ಅಪ್ಲಿಕೇಶನ್ ಕನ್ನಡದವರು ತಯಾರಿಸ್ಯಾರು. ಮತ್ತು ಭಾಳ ಬೆಸ್ಟ್ ಅಪ್ಲಿಕೇಶನ್ ಇದೆ. 4.5 ರೇಟಿಂಗ್ ಐತಿ. ಮತ್ತು ಈ ಒಂದು ರೇಟಿಂಗ್ 70,000 ಮಂದಿ ರೇಟಿಂಗ್ ಕೊಟ್ಟಾರೆ ಈ ಒಂದು ಅಪ್ಲಿಕೇಶನ್ಗೆ. 23 MB ಐತಿ. 23 MB ಐತಿ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಮತ್ತು ಇಲ್ಲಿ 1,00,000 ಮಂದಿ ಡೌನ್ಲೋಡ್ ಮಾಡಿ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡತ್ತಾರು. ನಿಮಗೆ ಇದ್ರೊಳಗೆ ಹೆಮ್ಮೆ ಪಡುವಂಥ ವಿಷಯ ಏನಪ್ಪ ಅಂದ್ರೆ ಈ ಒಂದು ವಿಡಿಯೋದಾಗ ಈ ಒಂದು ಅಪ್ಲಿಕೇಶನ್ ಅದು ತಯಾರಿಸಿದ್ದು ಕನ್ನಡದವ್ರು. ಅದಕ್ಕೆ ಇಲ್ಲಿ ಫ್ಲಿಕ್ಲಿ ಕನ್ನಡ ವಿಡಿಯೋ ಮೇಕರ್ ಅಂತೇಳಿ ಕೊಟ್ಟಾನ. ಮತ್ತು ಈ ಒಂದು ಅಪ್ಲಿಕೇಶನ್ ಕನ್ನಡ ತಯಾರಿಸ್ಯಾರಂದ್ರೆ ನಾವು ಸಪೋರ್ಟ್ ಮಾಡೋದು ನಮ್ಮ ಕರ್ತವ್ಯ. ಇಂಥ ಒಂದು ಪ್ರತಿಭೆಗಳು ನಮ್ಮ ಒಂದು ಪ್ಲೇಸ್ಟೋರ್ದಾಗ ಕಾಣಕತ್ತಾವಂದ್ರೆ ನಾವು ಯಾಕೆ ಸಪೋರ್ಟ್ ಮಾಡೋಂಗಿಲ್ಲ, ಮಾಡ್ತೀವಿ ತಿಳ್ಕೊಂಡು ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತನು. ಸೊ ಫ್ರೆಂಡ್ಸ್, ಇದೇ ಥರ ಬೆಸ್ಟ್ ಕಂಟೆಂಟ್ ಟಾಪಿಕ್ ಏನೋ ಬೇಕಂದ್ರೂ ಕಮೆಂಟ್ ಮಾಡಿರಿ. ಇದು ಅಷ್ಟೇ ಅಲ್ಲ, ನೀವು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ನಿಮ್ಮ ಟೆಲಿಗ್ರಾಮ್ ಆಗಿರ್ಬೋದು, ವಾಟ್ಸಪ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು. ಸೊ ಫ್ರೆಂಡ್ಸ್, ಯಾವುದೋ ಒಂದು ಅಪ್ಲಿಕೇಶನ್ ಇರಲಿ ಅದ್ರ ಬಗ್ಗೆ ನಾನು ಆದಷ್ಟು ವಿಡಿಯೋ ಮಾಡ್ಕೊಂಡು ನಿಮ್ಗೆ ಟ್ಯುಟೋರಿಯಲ್ ಮಾಡಿ ಅಪ್ಲೋಡ್ ಮಾಡ್ತಿರ್ತೀನಿ ಯೂಟ್ಯೂಬ್ನಾಗ.
ಆದಷ್ಟು ಚಾನಲ್ಗೆ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಅಂತೇಳಿ ಪ್ರತಿಯೊಂದು ವಿಡಿಯೋದಾಗೂ ಅದಕ್ಕೆ ಹೇಳ್ತಿರ್ತೀನಿ. ಸೊ ಫ್ರೆಂಡ್ಸ್, ನೀವು ಕೇಳುವಂಥ ಪ್ರತಿಯೊಂದು ಪ್ರಶ್ನೆನೂ ನಾನು ಒಂದು ವಿಡಿಯೋ ಮುಖಾಂತರ ಆನ್ಸರ್ ಅನ್ನೋದು ಬರ್ತಿರ್ತಾವೆ. ಅದಕ್ಕೆ ವಿಡಿಯೋಕ್ಕೆ ಸಪೋರ್ಟ್ ಮಾಡಿರಿ ಅಂತೇಳಿ. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ.